ಹಾಫ್ ಅನ್ ಅವರ್ ಏನ್ ಮಾಡಿಲ್ಲ ಅಂತ ಅನಿಸ್ತೈತೆ ನಂಗೆ ಈಗ. ಇಲ್ಲೇ ಕೊಟ್ರು ಇಲ್ಲೇ ಹರಿತಿದ್ದಾರೆ ಮತ್ತೆ ಟಿಕೆಟ್ನ ಅಷ್ಟೇ. ರೆಡಿ ಮುಗೀತು. ಸೊ ನೆಕ್ಸ್ಟ್ ಲೊಕೇಶನ್ ಏನಿದೆ ನೋಡೋಣ ಬನ್ನಿ. ಗೈಸ್ ಹೆಂಗ್ ಗೊತ್ತಾ, ಇದು ಕೊಟ್ಟಿದ್ದಾಳೆ ನನ್ನ ಫೋನ್ ಹಿಡ್ಕೋಬೇಕು, ನಾನು ಅವ್ಳು ವಿಡಿಯೋ ಮಾಡ್ಬೇಕು. ನಾನು ಚೈತ್ರ ಗೌಡ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫಸ್ಟ್ ವ್ಲಾಗ್ ಅಂದರೆ ಮೀನ್ಸ್ ಇವತ್ತು ನಾವು ಊಟಿಗೆ ಬಂದಿದ್ದೀವಿ, ಫಸ್ಟ್ ಡೇ. ಸೊ ವ್ಲಾಗ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಏನೇನು ಮಾಡ್ತೀವಿ, ಏನೇನು ನೋಡ್ತೀವಿ. ಸೊ ಆಲ್ಮೋಸ್ಟ್ ಟೈಮ್ 2:30 ಆಗಿದೆ. ಆ್ಯಕ್ಚುಲಿ ನಾವು ಮಾರ್ನಿಂಗ್ ಸ್ಟೇ ಆಗಿದ್ದ ಜಾಗದಿಂದ ಇವಾಗ ಹೊರಟಿದ್ದೀವಿ ನಾವು. ಸೊ ನೋಡೋಕ್ಕೆ ಪ್ಲೇಸಸ್ನ ಇನ್ನೆಲ್ಲ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಪಾಪ ಮಾರ್ನಿಂಗಿಂದ ನಮಗೋಸ್ಕರ ವೆಯ್ಟ್ ಮಾಡಿದ್ದಾರೆ ಅವರು. ತುಂಬ ಸಲ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಅಂಕಲ್. ಐ ಲವ್ ಊಟಿ. ನೋಡಿ ಗೈಸ್, ಇಲ್ಲಿಂದ ಆಲ್ಮೋಸ್ಟ್ ಅಂಕಲ್ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ವ್ಯೂ ಪಾಯಿಂಟ್ ಅಂತ ಇಲ್ಲೇ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಆಕ್ಚುಲಿ. ವಾವ್, ಇಲ್ಲೇನೋ ಬರ್ತಿದ್ದಾರೆ, ಬಟ್ ಏನಂತ ನಿಜ ಅರ್ಥ ಆಗ್ತಿಲ್ಲ ನನಗಂತೂ. ಗೂಗಲ್ ಮೇಲೆ ನೋಡಿದ್ರೆ ಮೋಸ್ಟ್ಲಿ ಗೊತ್ತಾಗಬಹುದು. ಆಕ್ಚುಲಿ ಹೋಗ್ತಾ ಇದೀವಿ ಫಸ್ಟ್ ಪ್ಲೇಸ್ಗೆ. ನಿಜ ಕ್ರೇಜಿ ಇದೆ, ತುಂಬಾ ಇಷ್ಟ ಆಯ್ತು. ನಾವೇನೋ ಎಂಜಾಯ್ ಮಾಡಲ್ವೇನೋ ಅಂತ ಅನ್ಕೊಂಡ್ವಿ, ಬಟ್ ಇಷ್ಟ ಎಂಜಾಯ್ ಮಾಡ್ತಿದ್ರೆ ತುಂಬಾ ಖುಷಿ ಆಗ್ತಿದೆ. ನೋಡಿ ಗೈಸ್, ನಮ್ಮ ರಚನಾ ಒಂದು ಒಳ್ಳೆ ಸಾಂಗ್ ಹಾಕಿದ್ದಾಳೆ. ಇದಕ್ಕೂ ಸಾಂಗ್ ನಿಜ ಸಕ್ಕತ್ತಿದೆ. ಬೆಟ್ಟ ಹತ್ಕೊಂಡು ಬಂದ್ವಿ. ನಾವೇನು ಬೆಟ್ಟ ಹತ್ಕೊಂಡು ಬಂದಿಲ್ಲ, ಬಟ್ ಆಟೋದಲ್ಲಿ ಬಂದ್ವಿ. ಸೊ ಇಲ್ಲಿಂದ ಆಟೋ ಅಲೋ ಇಲ್ವಂತೆ. ಸೊ ನಾವು ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಹೋಗ್ಬೇಕು. ಬನ್ನಿ ಹೋಗೋಣ. ಸ್ವೆಟರ್ಸ್ ಎಲ್ಲ ಇದೆ. ಸೊ ಆ ಕಡೆಯಿಂದ ಬರ್ತಾ ತಗೋಣ. ಈಗೆಲ್ಲ ಶಾಪಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ ಮುಗೀತು. ಇದು ನಮ್ಮ ರಚನಾ ಪಾಪ. ಗೈಸ್ ಹೆಂಗ್ ಗೊತ್ತಾ, ಇದು ಕೊಟ್ಟಿದ್ದಾಳೆ ನನ್ನ ಫೋನ್ ಹಿಡ್ಕೋಬೇಕು, ನಾನು ಅವ್ಳು ವಿಡಿಯೋ ಮಾಡ್ಬೇಕು. ಫ್ರೆಂಡ್ ಅಂದ್ಮೇಲೆ ಎಲ್ಲ ಮಾಡ್ಬೇಕಮ್ಮ. ಇಬ್ಬರೇ ಬಂದಿರೋದು ಹೇಳ್ಬೇಕು ಅಂತಂದ್ರೆ, ಮತ್ತೆ ಯಾರು ಕರ್ಕೊ ಬಂದಿಲ್ಲ. ಆಕ್ಚುಲಿ ಯಾರೋ ಬರೋರು ಇದ್ರು ನಮ್ಮ ಜೊತೆ ಫ್ರೆಂಡು. ಅವಳು ಏನೋ ಇಶ್ಯೂ ಇಂದ ಬರಕ್ ಆಗಿಲ್ಲ. ಸೊ ನಾವಿಬ್ರೇ 4 ಜನ ಪ್ಲಾನ್ ಆಗಿತ್ತು. ಸೊ ಕನ್ಫರ್ಮ್ ಬುಕ್ ಆಗಿದ್ದು ಟಿಕೆಟ್ 3, ಕ್ಯಾನ್ಸಲ್ ಆಗಿದ್ದು 1, ಕೊನೆಗೆ ಬಂದಿದ್ದು 2. ಬಟ್ ನಾವಿಬ್ರಂತೂ ಬಿಟ್ಟಿಲ್ಲ, ಬಂದಿದ್ದೀವಿ. ಸೊ ಬನ್ನಿ. ಕ್ಯಾರೆಟ್ ತಿಂತೀರಾ? ಟಿಕೆಟ್ ತಗೋಬೇಕು ಅನ್ಸುತ್ತೆ ಮೋಸ್ಟ್ಲಿ. ಸೊ ಓಕೆ, ತಗೊಳ್ಳೋಣ. 2 ಟಿಕೆಟ್ಸ್ ಕೊಡಿ. ಹಾಂ, ನಮ್ಮ ಕ್ಯಾಶಿಯರ್ ಗೈಸ್. ನಮ್ಮ ಹುಡುಗಿ ತುಂಬಾ ನಾನು ಖರ್ಚು ನೋಡ್ಕೊಂತಿದ್ದಾಳೆ. ಹೌದು, ಏನಿಲ್ಲ ಗೈಸ್, ಸುಮ್ಮನೆ ಅನ್ಕೊಳ್ಳಿ. ನೋಡಿ, ಇಲ್ಲಿ ನಾನು 20 ರೂಪೀಸ್ ಕೊಟ್ಟು ಅಂದರೆ 10 ರೂಪೀಸ್ ಈಚ್ ಬರುತ್ತೆ. ಸೊ ತಗೊಂಡು ಎಂಟ್ರೆನ್ಸಿಗೆ ಹೋಗಬೇಕು. ಇಲ್ಲೇ ಕೊಟ್ರು ಇಲ್ಲೇ ಹರಿತಿದ್ದಾರೆ ಮತ್ತೆ ಟಿಕೆಟ್ನ ಅಷ್ಟೇ. 20 ರೂಪಾಯಿ ಅಷ್ಟೇ. ನೀನು 20 ರೂಪಾಯಿ ವ್ಯಾಲ್ಯೂ ಗೈಸ್. ನಿಜ ತುಂಬ ಚೆನ್ನಾಗಿದೆ ವ್ಯೂಸು. ಹಂಗಂತೂ ತುಂಬ ಇಷ್ಟ ಆಯಿತು. ಇದೆ ಅನಿಸುತ್ತೆ ವ್ಯೂ ಟವರ್. ಹಾಂ, ದೊಡ್ಡ ಬೆಟ್ಟ ಪಾರ್ಕ್ ವ್ಯೂ ಟವರ್ ಇದೆ ಗೈಸ್. ಬನ್ನಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನೋಡಿಕೊಂಡು ಹೋಗೋಣ. ಸದ್ಯಕ್ಕೆ ಟೈಮ್ ಇಲ್ಲ. ಸೊ ಎಲ್ಲ ಪ್ಲೇಸಸ್ ಕವರ್ ಮಾಡಬೇಕು. ನಮ್ಮ ಅತ್ತೆ ಬೇರೆ ಬೇಗ ಎಲ್ಲ ಪ್ಲೇಸಸ್ ಕವರ್ ಮಾಡೋಂಥ ಕಾಲ್ ಬೇರೆ ಮಾಡಿದ್ರು. ಇನ್ನೇನಾದ್ರು ಕವರ್ ಮಾಡಿಲ್ಲ ಅಂತಂದ್ರೆ ನಮ್ಮ ಅತ್ತೆ ನಿಜ ಬೈತಾರೆ. ಯಾಕಂದರೆ ಅವರಲ್ಲಿ ತುಂಬ ಬಂದಿದ್ದಾರೆ ಈ ಕಡೆ. ಫೈನಲಿ ನಾವು ವ್ಯೂ ಪಾಯಿಂಟಿಗೆ ಬಂದ್ವಿ. ಈಗೊಂದು 3 or 4 o'clock ಆಗಿರ್ಬೋದು. ಆ್ಯಕ್ಚುಲಿ ತುಂಬ ಚಳಿ ಆಗ್ತಿದೆ. ಎಷ್ಟು ಚಳಿ ಆಗ್ತಿದೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ಮಧ್ಯಾಹ್ನ ಆದ್ರೂ ಇಷ್ಟೆಲ್ಲ ಮಂಜು ಆವರಿಸಿದೆ. ರಿಯಲಿ ರೆಡಿ ಮುಗೀತು. ಸೊ ನೆಕ್ಸ್ಟ್ ಲೊಕೇಶನ್ ಏನಿದೆ ನೋಡೋಣ ಬನ್ನಿ. ಅಲ್ಲ, ನಿನಗೆ ಹೇಳಿದ್ದಿಲ್ಲ. ಒಂದು ಸಾಕಾ? ಹಾಂ, ಒಂದು ಸಾಕು ಬಿಡು. ಇನ್ನೂ ಸ್ಪೂನ್ ಕೊಡಿ. ಪೀನಟ್ ಮಸಾಲ ತೊಗೊಂಡ್ವಿ. ಫುಲ್ ಖಾರ ಇದೆ.
ಏನ್ ಹೇಳ್ಬೇಕಂತ ಗೊತ್ತಲ್ಲ, ಫುಲ್ ಖಾರ ಹಾಕ್ಬಿಟ್ಟಿದ್ರೆ ಜಾಸ್ತಿ, ಆದ್ರೂ ತಿಂತಾ ಇದೀವಿ. 50 ರೂಪಾಯಿ ವೇಸ್ಟ್ ಆಗ್ಬಾರ್ದು ಅಂತ. ನಮ್ಮ ಆಟೋ ಹಾಕೊಂಡು ತುಂಬಾ ವೆಯ್ಟ್ ಮಾಡ್ತಿದ್ದಾರೆ ನಮಗೋಸ್ಕರ. ಬನ್ನಿ ನೆಕ್ಸ್ಟ್ ಪ್ಲೇಸಿಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನೋಡೋಣ. ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂಕಲ್? ಟೀ ಗಾರ್ಡನ್. ನೆಕ್ಸ್ಟ್ ಸಿಗುತ್ತಾ? ನೆಕ್ಸ್ಟ್ ಟೀ ಗಾರ್ಡನ್ ಹೋಗ್ತಿದೀವಿ. ನಾವೀಗ ದೊಡ್ಡ ಬೆಟ್ಟ ಮುಗಿಸ್ಕೊಂಡು ಬಂದಿರೋ ಟೀ ಗಾರ್ಡನ್ಗೆ. ಬನ್ನಿ ಇಲ್ಲಿ ಏನೇನಿದೆ ಅಂತ ತೋರಿಸ್ತೀವಿ. ಈಚ್ 20 ಇದೆ. ಸೊ 40 ಮೇಡಮ್ ಪೇ ಮಾಡ್ತಿದ್ದಾರೆ. ಅದು ಡ್ರೆಸ್ ಎಲ್ಲ ಹಾಕೋದಾ? ಇದು ಎಂಟ್ರಿ ಸೆಪರೇಟ್, ಇದು ಸ್ಕ್ಯಾನರ್. ಡ್ರೆಸ್ಗೆ ಎಷ್ಟು? ಫೈನಲಿ ಟೀ ಗಾರ್ಡನ್ ಬಂದಿದ್ದೀವಿ. ವ್ಯೂಸ್ ಅಂತೂ ತುಂಬ ಚೆನ್ನಾಗಿದೆ. ಬನ್ನಿ ಟೀ ಹೇಗೆ ಬೆಳೀತಾರೆ ಅಂತೂ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನೋಡೋಣ. ಫೈನಲಿ ಟೀ ಗಾರ್ಡನ್ ಫುಲ್ ಗ್ರೀನರಿ ಇದೆ, ತುಂಬಾ ಚೆನ್ನಾಗಿದೆ. ಬಟ್ ಟೀ ಸೊಪ್ಪು ಅಂತೂ ಕಾಣಿಸ್ತಿಲ್ಲ ನಂಗೆಲ್ಲೂ ಇಲ್ಲಿ. ಗೊತ್ತಿಲ್ಲ ಮುಚ್ಚ. ಟೀ ಗಾರ್ಡನ್ ಮೇಲೆ ಟೀ ಸೊಪ್ಪು ಇರುತ್ತಲ್ಲ. ಟೀ ಗಾರ್ಡನ್ ನೋಡಿ ಮುಗೀತು. ಓನ್ಲಿ 5 ಮಿನಿಟ್ಸ್ ಅಷ್ಟೇ. ನೋಡಿ ಅಲ್ಲೊಂದು ಬಟ್ಟೆ ಕಾಣಿಸ್ತಿರ್ಬೋದು ನಿಮಗೆ, ಅದು 200 ಹೇಳಿದ್ರು ಒಬ್ರಿಗೆ. ಸೊ ಬೋತ್ ಆರ್ 400 ಆಗ್ತಿತ್ತು. ಸುಮ್ಮನೆ ವೇಸ್ಟ್ ಆಫ್ ಮನಿ ಅಂತ ನಮ್ಗೆ ಅನ್ನಿಸ್ತು. ಮತ್ತು ಎಂಟ್ರೆನ್ಸಲ್ಲಿ 40 ರೂಪೀಸ್ ಕೊಟ್ವಿ. 20 ನೋಡಿರ್ಬೋದು ವಿಡಿಯೋದಲ್ಲಿ. ಸೊ ಅದು ವೇಸ್ಟ್ ಅಂತ ಅನ್ನಿಸ್ತು. ಓನ್ಲಿ ಒಂದು 5 ಮಿನಿಟ್ಸ್ಗೆ. ಎಲ್ಲ ಕಡೆನೂ ಇದ್ದೇ ಇರುತ್ತೆ ಎಂಟ್ರೆನ್ಸ್ ಫೀಸು, ಬಟ್ ಆದರೂ ತುಂಬ ಜಾಸ್ತಿ ಅಂತ ಅನ್ನಿಸ್ತು. ಓಕೆ ನೆಕ್ಸ್ಟ್ ಎಲ್ಲಿ ಹೋಗೋಣ ನೋಡೋಣ ಬನ್ನಿ. ನೋಡಿ ನಾವು ಬರೋ 5 ಮಿನಿಟ್ಸಲ್ಲಿ ಅವ್ರ ಆಟೋನ ತೊಳೆದ್ಬಿಟ್ಟಿದ್ದಾರೆ. ಹಾಂ, ನೆಕ್ಸ್ಟ್ ಪಾಯಿಂಟ್ ಟೀ ಫ್ಯಾಕ್ಟ್ರಿ ಬೇಡ, ಚಾಕ್ಲೇಟ್ ಫ್ಯಾಕ್ಟ್ರಿ ಬೇಡ. ನೋಡು ಇದೇ ನೋಡು ಸಾಕಾಯ್ತಲ್ಲ, ಸೇಮ್ ಇರುತ್ತಲ್ಲ. ಏನು ಬೇಡ, ಪರವಾಗಿಲ್ಲ. ಫೈನಲಿ ನಾವು ಕರ್ನಾಟಕ ಆರ್ಟಿಕಲ್ಚರ್ ಗಾರ್ಡನ್ ಬಂದಿದ್ದೀವಿ. ಆಟೋ ಅಣ್ಣ ಕರ್ಕೊಂಡ್ಬಂದ್ಬಿಟ್ರು. ಮುಂಚೆ ಚೆನ್ನಾಗಿರುತ್ತಂತೆ ಮಚ್ಚ ಒಳಗಡೆ. ಆ್ಯಕ್ಚುಲಿ ಹೇಳಿದ್ದು ಗೊತ್ತಿರೋ ಪ್ರಕಾರ ಇಲ್ಲೂ 100 ರೂಪೀಸ್ ಪರ್ ಪರ್ಸನ್ನು. ಆ್ಯಕ್ಚುಲಿ ಇಂಡಿಯಾ ವಿಡಿಯೋಸ್ಗೆ ಯಾವುದಕ್ಕೂ ವಾಯ್ಸ್ ಬಂದಿಲ್ಲ, ನೋಡ್ಕೊಂಡಿಲ್ಲ ನಾವು. ಆ್ಯಕ್ಚುಲಿ ಈಗ ಜಸ್ಟ್ ನೋಡ್ತಿದ್ದೀವಿ ಇಬ್ರು, ವಾಯ್ಸ್ ಬಂದಿಲ್ಲ. ಸೊ ಅದು ತುಂಬ ಬೇಜಾರಾಗಿದೆ. ವಾಯ್ಸ್ ಕೊಡಬೇಕು. ಓಕೆ ಕೊಡೋಣ. ಬೊಟಾನಿಕಲ್ ಗಾರ್ಡನ್ ಮುಗಿಸ್ಕೊಬಂದು ಕರ್ನಾಟಕ ಆರ್ಟಿಕಲ್ಚರ್ ಗಾರ್ಡನ್ ಬಂದಿದ್ದೀವಿ. ಇಲ್ಲಿ ಕರ್ನಾಟಕ ಅಂತ ಕೇಳೋಕ್ಕೆ ಒಂಥರ ಖುಷಿ ಆಗ್ತಿದೆ. ಅದು ಒಂದು ಗಾರ್ಡನ್ ಹೆಸರೇನೆ. ನಾವು ಈ ಕಡೆ ಇಲ್ಲಿ ಊಟಿಲಿ, ನಮ್ಮ ತಮಿಳ್ನಾಡಲ್ಲಿ, ಅದನ್ನು ನಮ್ಮ ಕರ್ನಾಟಕದ ಹೆಸರು, ಒಂಥರ ಖುಷಿ ಇದೆ. ಓಕೆ, ಇಲ್ಲಿಂದ ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತೀವಿ ಅಂತ ಆಟೋ ಅಂಕಲ್ನ ಕೇಳಬೇಕು. ಇಲ್ಲಿಂದ ನೆಕ್ಸ್ಟ್ ಬೋಟ್ಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಎಲ್ಲ ಗಾರ್ಡನ್ ನಿಜ ಬೋರ್ ಆಗಿದೆ ನನಗಂತೂ. ಅವಳಿಗಂತೂ ತುಂಬ ಬೋರ್ ಆಗಿದೆ, ಇಬ್ರಿಗೂ ಬೋರ್ ಆಗಿದೆ. ಅಲ್ಲಿ ನೋಡಿ ಎಲ್ಲ ಬರೀ ಪ್ರೀ ವೆಡ್ಡಿಂಗ್ ಶೂಟ್ಸ ನಡೀತಿದೆ. ನಮ್ಮಂಥವ್ರಿಗೆಲ್ಲ ಏನು ಕೆಲಸ ಇಲ್ಲ ಅಂತ ಅನ್ಸುತ್ತೆ ಮೋಸ್ಟ್ಲಿ ಇಲ್ಲಿ. ಯಾಕಂತಂದರೆ ಬರೀ ಆಲ್ಮೋಸ್ಟ್ ಬರ್ತಾರೆ ಪ್ರೀ ವೆಡ್ಡಿಂಗ್ ಶೂಟ್, ಮತ್ತು ಹನಿಮೂನ್ಗೂ ಬರ್ತಾರೆ ಗೈಸ್. ಹನಿಮೂನು ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಷ್ಟೇ ಬರ್ತಾರೆ ಇಲ್ಲಿ. ನಿಜ, ನಾವಿಬ್ರು ಹುಡುಗಿರು ಅಷ್ಟೇ ಬಂದಿರೋದು. ಸೊ ನಮಗೆಲ್ಲ ಗಾರ್ಡನ್ ನೋಡಿ ಅಂತೂ ನಿಜ ಬೋರ್ ಆಯಿತು. ನೋಡೋಣ, ಬೋಟಿ, ಜಿಪ್ ಲೈನು, ಬೇರೆ ಕಡೆ ನೋಡೋಣ. ಇದಂತೂ ಬೋರ್ ಆಗಿದೆ, ಸಾಕಾಗಿದೆ. ಕರ್ನಾಟಕ ಹಾರ್ಟಿಕಲ್ಚರ್ ಗಾರ್ಡನ್ ಮುಗಿಸ್ಕೊಂಡು ಬೋಟ್ ಹೌಸ್ಗೆ ಬಂದಿದ್ದೀವಿ. ಸೊ ಬನ್ನಿ ಬೋಟಿಂಗ್ ಮಾಡೋಣ. ಎಂಟ್ರೆನ್ಸ್ ಫೀಸ್ ಆ್ಯಂಡ್ ಬೋಟಿಂಗ್ ಫೀಸ್ 2 ತೊಗೊಂಡ್ವಿ. ನಿಜ ಹೇಳ್ತೀನಿ, ಕ್ಯಾಶ್ ತೊಗೊಳ್ದೆ ಯಾವುದೇ ಕಾರಣಕ್ಕೂ ಬರೋಕ್ಕೆ ಹೋಗಬೇಡಿ. ನಾವು ಕ್ಯಾಶ್ ತೊಗೊಂಡು ಬಂದಿದ್ದೀವಿ. ಕಾರ್ಡು ಕೂಡ ಇದೆ, ಬಟ್ ರೂಮಲ್ಲಿದೆ. ರೂಮಿಂದ ಬಿಟ್ಟು ಬಂದಿರೋದಕ್ಕೆ ಆಲ್ಮೋಸ್ಟ್ ಒಂದು 3 ಪ್ಲೇಸಸ್ಸು ಒಳಗಡೆ ಎಂಟ್ರೆನ್ಸ್ಗೆ ತುಂಬ ಕಷ್ಟ ಆಯಿತು. ಯಾಕಂದರೆ ಬರೀ ಕ್ಯಾಶೇ ಇದೆ ಅಲ್ಲಿ, ಆನ್ಲೈನ್ ಪೇಮೆಂಟ್ ಇಲ್ಲ. ಬಟ್ ಆದರೂ ಇಲ್ಲಿ ಇದೆ ನೋಡಿ ಸ್ಕ್ಯಾನರು. ಇದಕ್ಕೆ ಬುಕ್ ಮಾಡಿ ಏನೋ ಮಾಡಿ ಹಂಗೋ ಹಿಂಗೋ ಅಲಕ್ ಪುಲಕ್ಕಾಗಿ ಆಗಿದೆ. ಸೊ ಹೋಗ್ತಾ ಇದ್ದೀವಿ ಒಳಗಡೆ, ಬನ್ನಿ. ಫೈನಲಿ ಬಂದ್ವಿ ಒಳಗಡೆ. ಎಂಟ್ರೆನ್ಸ್ ಆ ಕಡೆ ಈ ಕಡೆ ಅಂತ ಗೊತ್ತಾಗ್ತಿಲ್ಲ. ಮೀನ್ಸ್ ಒಳಗಡೆ ಬೋಟಿಂಗ್ ಒಳಗಡೆ ಹೋಗೋಕ್ಕೆ ಅಲ್ಲಿ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಹೋಗೋಣ. ಫುಲ್ ಅಂತೂ ಚಳಿ ಆಗ್ತಿದೆ. ಬಿಸಿಲು ಫುಲ್ ಚಳಿ ಆಗ್ತಿದೆ. ನನಗಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ ಆ್ಯಕ್ಚುಲಿ. ಬೋಟಿಂಗ್ ಎಲ್ಲ ರೆಡಿ ಆಗಿದ್ದೀವಿ. ನೆಕ್ಸ್ಟ್ ಬೋಟಿಂಗ್ ಹೋಗೋದೆ, ಬನ್ನಿ. ಆಫ್ ಏನ್ ಮಾಡಿಲ್ಲ ಅಂತ ಅನಿಸ್ತೈತೆ ನಂಗೆ ಈಗ. ಆ್ಯಕ್ಚುಲಿ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಅಂದ್ಕೊಂಡಿದ್ದು ತುಂಬ ಚೆನ್ನಾಗಿದೆ. ಎಂಜಾಯ್ ಮಾಡ್ತಿದ್ದೀವಿ. ಒಂದು ಒಳ್ಳೆ ಸಾಂಗ್ ಹಾಕ್ತೀವಿ ಈಗ. ವಿಡಿಯೋ ಆಫ್ ಮಾಡಿ ಒಂದು ಒಳ್ಳೆ ಸಾಂಗ್ ಹಾಕಿ ನಾವಿಬ್ಬರು ಪೀಸಾಗಿ ಎಂಜಾಯ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ಬಾಯ್. ಬೋಟಿಂಗ್ ಮತ್ತು ಕ್ರೇಜಿ ಎಕ್ಸ್ಪೀರಿಯನ್ಸ್ ಇದೆ ಗೈಸ್, ಮಸ್ತ್ ಎಕ್ಸ್ಪೀರಿಯನ್ಸ್ ಇದೆ.
ಒಂಥರ ಖುಷಿ ಆಯ್ತು. ಬಟ್ ನೀರಲ್ಲಿ ಆಟ ಆಡೋ ಥರ ಇದ್ರಿಂದ ತುಂಬಾ ಖುಷಿ ಆಗ್ತಿತ್ತು. ಬಟ್ ನೀರು ಆಟ ಆಡಿದ್ರೆ ಪಕ್ಕ ಫೈನ್ ಆಗ್ತಾರೆ ಇಲ್ಲಿ. ಆ ನೀರು ನೋಡಿದ್ರೆ ಆಟ ಆಡ್ಬೇಕು ಅಂತ ಅನ್ನಿಸ್ತಿಲ್ಲ ನಮ್ಗೆ. ನೋಡಿ ನಮ್ಮ ಹುಡುಗಿ ಫುಲ್ ಆಗಲ್ಲಿ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದಾಳೆ. ಒಂದು ಸಾಂಗ್ ಹಾಕಮ್ಮ ಪೀಸಾಗಿ ಎಂಜಾಯ್ ಮಾಡೋಣ ಅಂದ್ರೆ ಆಗ್ತಿಲ್ಲ. ಫುಲ್ ಕಾಲು ನೋವು ಬಂತು ನಮ್ಗಂತೂ. 20 ನಿಮಿಷ ತುಳಿದಿದ್ದೀವಿ. ಫುಲ್ ಕಾಲು ನೋವು ಬಂದಿದೆ. ಈ ಕಾಲು ನೋವಿಗೆ ನೀವು ನೈಟ್ ಎಲ್ಲ ಎಷ್ಟು ಅನುಭವಿಸ್ಬೇಕೋ ಗೊತ್ತಿಲ್ಲ ಅಲ್ವಾ ಮತ್ತು. ಸಾಕು ಅಂತ ಹೇಳ್ತಾ ಇದ್ದೀನಿ. ಕೇಳ್ತಾ ಯಾರಾದ್ರೂ ಬೋಟಿಂಗ್ ಬರ್ಬೇಕಂತ ಅಂದ್ರೆ ದಯವಿಟ್ಟು 10 ನಿಮಿಷಕ್ಕೋಸ್ಕರ ಮಾತಾಡ್ಬೇಕು. ಸ್ಟಾರ್ಟಿಂಗ್ 10 ನಿಮಿಷ ಹೇಳಿದ್ರೆ ಅದು ಮಾತ್ರ ಚೆನ್ನಾಗುತ್ತೆ. ಸ್ಟಾರ್ಟಿಂಗ್ ನಾನು ಹೇಳಿದ್ರೆ ತುಂಬಾ ಚೆನ್ನಾಗಿ ಕ್ರೇಜಿ ಗೀಜಿ ಅಂದ್ರೆ ಈಗ ಆಲ್ರೆಡಿ ಸುಸ್ತಾಗ್ಬಿಟ್ಟಿದೆ ಇಬ್ರು. ಸದ್ಯಕ್ಕೆ ಹೋಗಿ ಬೋಟ್ ಬಿಟ್ಬಿಟ್ಟು ಹೋದ್ರೆ ಸಾಕು ಅನ್ಸಿದೆ. ಫೌಂಟೇನ್ ಹಾಟ್ ಚಾಕ್ಲೇಟ್ ಗೈಸ್. ಊಟಿಲಿ ಕನ್ನಡ ಸಾಂಗ್. ಊಟಿಲಿ ಕನ್ನಡ ಸಾಂಗ್. ಅವಳಂತ ಚೆಲುವೇನ. ಬೋಟಿಂಗ್ ಮುಗಿಸ್ಕೊಂಡು ಆರ್ ಹೌಸ್ ಬಂದಿದ್ದೇವೆ ನೋಡೋಣ.